ಏಪ್ರಿಲ್ 26ಕ್ಕೆ ಚುನಾವಣೆ ಅಂತ ಹೇಳ್ತಾ ಇದೆ. ಹಾಗಾದ್ರೆ ನೋಟಿಫಿಕೇಶನ್ ಜೊತೆಗೆ ಈ ನಾಮಪತ್ರ ಪರಿಶೀಲನೆ ಎಲ್ಲ ಹೇಗೆ ಅನ್ನೋದ್ರ ಡೀಟೇಲ್ಸ್ ಈಗ ಒಂದ್ಸಲ ನೋಡ್ಬಿಡೋಣ. ಕರ್ನಾಟಕದ ಮೊದಲನೇ ಹಂತದ ಚುನಾವಣೆಯನ್ನ ಫೇಸ್ ಮಾಡುವಂತಹ ಕ್ಷೇತ್ರಗಳಲ್ಲಿ ನಾಮಪತ್ರ ಸಲ್ಲಿಕೆ ನಾಮಿನೇಷನ್ ಸ್ಕ್ರೂಟಿನಿ ಅಂತ ನಾವೇನ್ ಕರಿತೀವಿ, ಯಾವ ದಿನಾಂಕದಂದು ಅನ್ನೋದನ್ನ ನಾವು ಡೀಟೇಲ್ಸ್ ಮೂಲಕ ಈಗ ನೋಡ್ತಾ ಇದ್ದೀವಿ. ಮಾರ್ಚ್ 28ನೇ ತಾರೀಕು ಅಧಿಸೂಚನೆ ಪ್ರಕಟ ಆಗತ್ತೆ. ಏಪ್ರಿಲ್ 8ನೇ ತಾರೀಕು ತನಕ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಸಮಯವನ್ನ ಕೊಡಲಾಗುತ್ತೆ. ಓಕೆ, ಈಗ ನೋಡ್ತಾ ಹೋಗೋಣ ನಾವು ಅದನ್ನ. ಅಧಿಸೂಚನೆ ಜಾರಿ ಆಗೋದು ಈ ಮೊದಲ 14 ಕ್ಷೇತ್ರಗಳಿಗೆ ಮಾರ್ಚ್ 28ನೇ ತಾರೀಕು ಅನ್ನೋದು ತಿಳಿದು ಬರ್ತಾ ಇದೆ. ಇನ್ನು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಮಾರ್ಚ್ 28ನೇ ತಾರೀಕಿನಿಂದಲೇ ಅವಕಾಶ ಇರುತ್ತೆ. ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಕೊನೆಯ ದಿನಾಂಕ ಏಪ್ರಿಲ್ 4. ಸೊ ಎಷ್ಟು ಜನ ಕ್ಯಾಂಡಿಡೇಟ್ಸ್ ಒಂದೊಂದು ಕ್ಷೇತ್ರದಲ್ಲಿ ಫೀಲ್ಡಿಗೆ ಬರ್ತಾರೆ, ಯಾರು ಡೆಪಾಸಿಟ್ ಕಳ್ಕೊಳ್ತಾರೆ, ಯಾರು ಗೆಲ್ತಾರೆ, ಎಷ್ಟು ಲೀಡ್ ಕೊಡ್ತಾರೆ, ಎಲ್ಲ ಕುತೂಹಲ ಕೂಡ ಏಪ್ರಿಲ್ 26ನೇ ತಾರೀಕು ಉತ್ತರ ಸಿಗುತ್ತೆ. ನಾಮಪತ್ರ ಪರಿಶೀಲನೆಗೆ ಸಮಯ ಇರೋದು ಏಪ್ರಿಲ್ 5ನೇ ತಾರೀಕು. ನಾಮಪತ್ರ ವಾಪಸ್ ಪಡಿಬೇಕು ಅನ್ನೋ ಚಿಂತನೆ ಯಾವುದಾದ್ರೂ ಅಭ್ಯರ್ಥಿಗೆ ಬಂದರೆ ಅಂಥವರಿಗೆ ಏಪ್ರಿಲ್ 8ನೇ ತಾರೀಕು ತನಕ ಗಡುವನ್ನು ಕೊಡಲಾಗಿದೆ. ಇನ್ನು ಮತದಾನ ನಡೆಯೋದು ಏಪ್ರಿಲ್ 26ನೇ ತಾರೀಕು, ಶುಭ ಶುಕ್ರವಾರ. ವೀಕೆಂಡ್ ಅಂತ ದಯವಿಟ್ಟು ಯಾರೂ ಕೂಡ ಬೇರೆ ಬೇರೆ ಪ್ಲಾನ್ಸ್ ಮಾಡ್ಕೊಳ್ದೆ ಮತದಾನ ಮಾಡೋದನ್ನೇ ಪ್ರಯಾರಿಟಿ ಮಾಡಿಕೊಂಡ್ರೆ ಈ ದೇಶದ ಜವಾಬ್ದಾರಿಯುತ ನಾಗರಿಕ ಅಂತ ನೀವು ಅನಿಸ್ಕೊಳ್ತೀರಿ. ಇಲ್ಲಾಂದ್ರೆ ನಿಮ್ಮ ಆತ್ಮಸಾಕ್ಷಿಗೆ ನೀವು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಸರ್ವವ್ಯಾಪಿ ಈ ಫಲಿತಾಂಶ ಬರೋದು ಜೂನ್ 4ನೇ ತಾರೀಕು, ಅಂದರೆ ರಾಷ್ಟ್ರವ್ಯಾಪಿ ಚುನಾವಣೆಗಳು ನಡೆದಿರುತ್ತಲ್ಲ ಅದಕ್ಕೆಲ್ಲ ಫಲಿತಾಂಶ ಬರೋದು ಜೂನ್ 4ನೇ ತಾರೀಕು ಅನ್ನೋದು ತಿಳಿದು ಬರ್ತಾ ಇದೆ. ಇದು ಕರ್ನಾಟಕದ 1ನೇ ಹಂತದ ನಾಮಿನೇಷನ್ ಸ್ಕ್ರೂಟಿನಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನ ನಾವು ಗಮನಿಸ್ತಾ ಇದ್ವಿ. ಮಾರ್ಚ್ 28ನೇ ತಾರೀಕಿನಿಂದಲೇ ನೋಟಿಫಿಕೇಶನ್ ಜಾರಿ ಆಗುತ್ತೆ, ಅಧಿಸೂಚನೆ ಜಾರಿ ಆಗುತ್ತೆ. ತದನಂತರ ನಾಮಪತ್ರ ಸಲ್ಲಿಕೆಗೆ ಅವಕಾಶಗಳು ಮಾರ್ಚ್ 28ನೇ ತಾರೀಕಿನಿಂದಲೇ ಇರುತ್ತೆ. ನಾಮಪತ್ರ ಸಲ್ಲಿಕೆ ಮಾಡೋದು ಕೊನೆ ದಿನವನ್ನು ಕೂಡ ನಾವು ಗಮನಿಸ್ತಾ ಇದ್ರಿ ಏಪ್ರಿಲ್ 4. ಸೊ ಗಮನಿಸ್ತಾ ಇದ್ವಿ ನಾವು ಯಾವ ಪಕ್ಷಕ್ಕೆ ಈ ಸಲ ಹೆಚ್ಚು ಓಟನ್ನು ಕೊಡ್ತಾರೆ ಮತದಾರರು ಅನ್ನೋದು ಒಂದು ಕಡೆಗೆ ಕುತೂಹಲ ಇದೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅಂತೂ ನಾ ಭೂತೋ ನಾ ಭವಿಷ್ಯತಿ ಅನ್ನೋ ರೀತಿ ಬಿಜೆಪಿ ಲಾಸ್ಟ್ ಟೈಮ್ ಪರ್ಫಾರ್ಮ್ ಮಾಡಿತ್ತು, ಅದೇ ಪರ್ಫಾರ್ಮೆನ್ಸ್ ಕಾಣಿಸುತ್ತಾ? ಅಥವಾ ಕಾಂಗ್ರೆಸ್ ಈ ಸಲ ಬಿಗ್ ವಿನ್ ಅನ್ನ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮಾಡಿದ್ದನ್ನೇ ಇಲ್ಲೂ ಕೂಡ ರಿಸಲ್ಟ್ನಲ್ಲೂ ಎಫೆಕ್ಟ್ ಆಗುತ್ತಾ ಅನ್ನೋದು ಕುತೂಹಲ. ಮೈತ್ರಿ ಅಭ್ಯರ್ಥಿಗಳ ಭವಿಷ್ಯ ಏನು ಅನ್ನೋದು ಅಷ್ಟೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮತ್ತೆ ಯಾವ ದೊಡ್ಡ ಇತಿಹಾಸಕ್ಕೆ ಭಾರತ ಸಾಕ್ಷಿ ಆಗುತ್ತೆ ಅನ್ನೋ ಕುತೂಹಲ ಕೂಡ ಸದ್ಯಕ್ಕೆ ಇದ್ದೇ ಇದೆ. ದೀರ್ಘಾವಧಿ ಈ ದೇಶವನ್ನ ಆಳಿದ ಪ್ರಧಾನಿಗಳ ಸಾಲಿನಲ್ಲಿ ನರೇಂದ್ರ ಮೋದಿ ಅವರಿಗೆ ಜಾಗ ಸಿಗುತ್ತಾ ಅನ್ನುವಂತಹ ಕುತೂಹಲ ಕೂಡ ಇದೆ. ಮೊದಲ 3 ಸ್ಥಾನವನ್ನ ಕಾಂಗ್ರೆಸ್ ಪಾರ್ಟಿ ಆಕ್ರಮಿಸಿಕೊಂಡಿದೆ. ಒಂದು ನೆಹರು, ಮತ್ತೊಂದು ಇಂದಿರಾ ಗಾಂಧಿ, ಈ ಕಡೆ ಮನಮೋಹನ್ ಸಿಂಗ್. ಬಟ್ ಈ ಸಲ ಏನಾದರೂ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಅವಕಾಶವನ್ನ ಗಿಟ್ಟಿಸಿಕೊಂಡ್ರೆ ಮನಮೋಹನ್ ಸಿಂಗ್ ಅವರ ದಾಖಲೆಯನ್ನ ಮುರಿತಾರೆ. ಅದಾದ ನಂತರ ಕಮಲ ಪಾರ್ಟಿ ಕೂಡ ಒಂದು ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡುತ್ತೆ. ಈಗಾಗಲೇ 400ರ ಕನವರಿಕೆಯನ್ನ ಬಿಜೆಪಿ ಮಾಡ್ತಾ ಇದೆ. ಅಂದ್ರೆ NDA ಮೈತ್ರಿಕೂಟ ಕಳೆದ ಬಾರಿಗಿಂತ ಆಲ್ಮೋಸ್ಟ್ 46 ಕ್ಷೇತ್ರಗಳನ್ನ ಹೆಚ್ಚು ಗಳಿಸ್ತೀವಿ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಸಾಕಾರ ಆಗುತ್ತಾ ಅಥವಾ ಇಂಡಿಯಾ ಮೈತ್ರಿಕೂಟ ಫೈಟ್ ಬ್ಯಾಕ್ ಮಾಡಿ ತಮಗೆ ಒಂದು ಅವಕಾಶವನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕೆಲವು ಕ್ಷೇತ್ರಗಳಲ್ಲಿ ಇನ್ನೂ ಕರ್ನಾಟಕದಲ್ಲಿ ಅಭ್ಯರ್ಥಿಗಳು ಯಾರು ಅನ್ನೋದು ಬಿಜೆಪಿಯಲ್ಲಿ 5 ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಫೈನಲೈಸ್ ಆಗಿಲ್ಲ. ಈ ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಇಂಥದ್ದೇ ಸಿಚುವೇಶನ್ ಇದೆ. ಸೊ ಹೇಗೆ ಈ ಚುನಾವಣೆಯನ್ನು ನೋಡ್ತಾರೆ ಅನ್ನೋದು ಕುತೂಹಲ. 2014 ಹಾಗೂ 19 ಬಿಜೆಪಿಗೆ ವರವಾಗಿತ್ತು. ಆಲ್ಮೋಸ್ಟ್ 282 ಸೀಟನ್ನ ಏಕಾಂಗಿಯಾಗಿ ಬಿಜೆಪಿ ಗಳಿಸಿಕೊಂಡಿತ್ತು. 2019ರಲ್ಲಿ 303 ಸೀಟ್ಗಳನ್ನ ಗಳಿಸಿಕೊಂಡಿದ್ರು. ಈ ರಿಸಲ್ಟ್ಗಳಿಗಿಂತ ಜಾಸ್ತಿ ಬರುತ್ತಾ ಈಗ ಈ ಸಲ? ಆಮೇಲೆ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಎಷ್ಟು ಬೆಟರ್ ಆಗಿರುತ್ತೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಕಾರಣ 44-52 ಸೀಟ್ಗಳಿಗೆ ಮಾತ್ರ ಕಳೆದ 2 ಎಲೆಕ್ಷನ್ಗಳಿಂದ ಸೀಮಿತ ಆಗ್ತಾ ಇದೆ ಕಾಂಗ್ರೆಸ್. ಸೊ ಈ ಕಳಂಕವನ್ನ, ಅಂದ್ರೆ ಜನ ತಿರಸ್ಕಾರ ಮಾಡ್ತಿದ್ದಾರೆ ಅನ್ನುವಂತಹ ಕಳಂಕವನ್ನ ಕಳಚಿಕೊಳ್ಬೇಕು ಅಂತ ಹೇಳಿದ್ರೆ ಈ ಚುನಾವಣೆ ಅತ್ಯಂತ ನಿರ್ಣಾಯಕ ಇಂಡಿಯಾ ಮೈತ್ರಿಕೂಟಕ್ಕೂ ಕೂಡ. ಸೊ ಇಡೀ ವಿಶ್ವವೇ ಬೆರಗುಗಣ್ಣಿನಿಂದ ನೋಡ್ತಾ ಇದೆ ಈ ಚುನಾವಣೆ ಯಾರ ಕೈ ಮೇಲಾಗತ್ತೆ, ಯಾವ ವಿಚಾರಗಳಿಗೆ ಜನ ವೋಟ್ ಹಾಕ್ತಾರೆ. ಸದ್ಯದ ಟ್ರೆಂಡ್ ಬಗ್ಗೆ ಅಂತೂ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಪ್ರತಿ ಕ್ಷೇತ್ರಕ್ಕೂ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಟ್ರೆಂಡ್ ಹೇಗಿದೆ, ಮೈಂಡ್ ಸೆಟ್ ಹೇಗಿದೆ, ಪಲ್ಸ್ ಹೇಗಿದೆ ಜನರದ್ದು ಅಂತ.